ಒಬ್ಬ ಪರಿಪೂರ್ಣ ಮನುಷ್ಯ ಅಂದ್ರೆ ಹೇಗಿರಬಹುದು ಅಂತ ಯೋಚನೆ ಬಂದಿದ್ಯಾ? ಇತಿಹಾಸ ಪೂರ್ತಿ ನೋಡ್ತಾ ಹೋದ್ರೆ ನಾವು ಅಂದ್ರೆ ಮನುಷ್ಯರು ಯಾವಾಗ್ಲೂ ಇಂಥ ಆದರ್ಶ ವ್ಯಕ್ತಿಗಳನ್ನ ಹುಡುಕ್ತಲೇ ಬಂದಿದ್ದೀವಿ. ಯಾರನ್ನ ನೋಡಿ ಕಲಿಬಹುದು, ಯಾರ್ತರ ಆಗ್ಬೇಕು ಅಂತ ಆಸೆ ಪಡಬಹುದು. ಅಂದ್ಹಾಗೆ ಈ ಹುಡುಕಾಟ ಏನೋ ಹೊಸ್ತಲ್ಲ, ಇದು ಸಾವಿರಾರು ವರ್ಷಗಳಷ್ಟು ಹಳೇದು. ಈ ಹುಡುಕಾಟದ ಬೇರು ಎಲ್ಲಿದೆ ಗೊತ್ತಾ? ಸಾವಿರಾರು ವರ್ಷಗಳ ಹಿಂದೆ ಮಹರ್ಷಿ ವಾಲ್ಮೀಕಿಯವರು ಕೇಳಿದ ಒಂದೇ ಒಂದು ಪ್ರಶ್ನೆಯಲ್ಲಿದೆ. ಅವರು ಕೇಳಿದ್ದು, ಈ ಜಗತ್ತಿನಲ್ಲಿ ಸದ್ಗುಣ, ಪರಾಕ್ರಮ, ಧರ್ಮ, ಕೃತಜ್ಞತೆ, ಸತ್ಯಸಂಧತೆ, ದೃಢವ್ರತ ಹೀಗೆ ಈ ಎಲ್ಲಾ ಗುಣಗಳನ್ನು ಒಟ್ಟಿಗೆ ಹೊಂದಿರುವ ಒಬ್ಬ ವ್ಯಕ್ತಿ ಈಗ ಯಾರಿದ್ದಾರೆ? ಒಂದು ಕ್ಷಣ ಯೋಚಿಸಿ, ಇದು ಸುಮ್ನೆ ಒಳ್ಳೆಯವರು ಯಾರು ಅಂತ ಕೇಳಿದ ಪ್ರಶ್ನೆ ಅಲ್ಲ. ಇದು ಒಂದು ರೀತಿ ಪರಿಪೂರ್ಣತೆಯ ಬ್ಲೂಪ್ರಿಂಟ್ಗಾಗಿಯೇ ಮಾಡಿದ ಹುಡುಕಾಟ. ಹಾಗಾದ್ರೆ ಈ ದೊಡ್ಡ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ದು ಹೇಗೆ? ಅದು ಇಬ್ಬರು ಮಹಾನ್ ಜ್ಞಾನಿಗಳ ನಡುವಿನ ಒಂದು ಸಂಭಾಷಣೆಯಲ್ಲಿ. ಒಂದು ಕಡೆ ಪ್ರಶ್ನೆ ಕೇಳಿದ್ದು ಮಹಾಕಾವ್ಯವನ್ನೇ ಬರೆಯರೋ ವಾಲ್ಮೀಕಿ, ಮತ್ತೊಂದು ಕಡೆ ಉತ್ತರ ಕೊಡೋಕೆ ಇದ್ದಿದ್ದು 3 ಲೋಕಗಳನ್ನೂ ಬಲ್ಲ ದೇವರ್ಷಿ ನಾರದರು. ನೋಡಿ, ಒಬ್ರು ಹುಡುಕಾಟದಲ್ಲಿದ್ದಾರೆ, ಇನ್ನೊಬ್ರಿಗೆ ಉತ್ತರ ಈಗಾಗ್ಲೇ ಗೊತ್ತಿದೆ. ಸರಿ, ಹಾಗಾದ್ರೆ ವಾಲ್ಮೀಕಿಯವರ ಈ ಪರಿಪೂರ್ಣತೆಯ ಹುಡುಕಾಟದ ಆಳವಾದ್ರೂ ಎಷ್ಟಿತ್ತು? ಅವರು ಸುಮ್ನೆ ಒಬ್ಬ ಒಳ್ಳೆ ವ್ಯಕ್ತಿ ಯಾರು ಅಂತ ಕೇಳ್ತಿರ್ಲಿಲ್ಲ. ಇಲ್ಲ, ಅವರು ಹುಡುಕುತ್ತಿದ್ದುದು ಒಬ್ಬ ಸರ್ವಗುಣ ಸಂಪನ್ನ, ಅಂದ್ರೆ ಒಬ್ಬ ಕಂಪ್ಲೀಟ್ ಮನುಷ್ಯನನ್ನು. ವಾಲ್ಮೀಕಿ ಕೇಳಿದ ಗುಣಗಳ ಪಟ್ಟಿ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ. ಯಾಕಂದ್ರೆ ಅವರು ಕೇಳಿದ್ದು ಒಂದೋ ಎರಡೋ ಗುಣಗಳನ್ನಲ್ಲ. ಕೇಳಿ, ಒಬ್ಬ ಮಹಾನ್ ವೀರನಾಗಿರ್ಬೇಕು, ಧರ್ಮವನ್ನ ಬಲ್ಲವನಾಗಿರ್ಬೇಕು, ಸಣ್ಣದತೆ ಇರಬೇಕು, ಎಲ್ಲ ಜೀವಿಗಳಿಗೂ ಒಳ್ಳೇದನ್ನೇ ಬಯಸ್ಬೇಕು. ಅಷ್ಟೇ ಅಲ್ಲ, ವಿದ್ವಾಂಸನೂ ಆಗಿರ್ಬೇಕು, ಸಮರ್ಥ ನಾಯಕನೂ ಆಗಿರ್ಬೇಕು, ನೋಡಕ್ಕೆ ಸುಂದರವಾಗಿರ್ಬೇಕು, ಆತ್ಮ ಸಂಯಮ ಇರಬೇಕು, ಸ್ವಲ್ಪನೂ ಅಸೂಯೆ ಇರಬಾರ್ದು. ನಿಲ್ಲಿ, ಇನ್ನೂ ಇದೆ, ಯಾರ ಕೋಪಕ್ಕೆ ದೇವತೆಗಳು ಕೂಡ ಹೆದರಬೇಕು, ಅಂಥ ವ್ಯಕ್ತಿ. ಇಷ್ಟೆಲ್ಲ ಗುಣಗಳು ಒಬ್ಬನೇ ವ್ಯಕ್ತಿಯಲ್ಲಿ ಸಿಗೋದು ಅಸಾಧ್ಯ ಅನ್ಸುತ್ತಲ್ವಾ? ಆದ್ರೆ ಈ ಅಸಾಧ್ಯ ಅನ್ನೋ ಪ್ರಶ್ನೆಗೆ ಒಬ್ಬರತ್ರ ಉತ್ತರ ಇತ್ತು. ಅವರೇ ತ್ರಿಲೋಕಜ್ಞಾನಿ ನಾರದ ಮುನಿಗಳು. ಭೂತ, ವರ್ತಮಾನ, ಭವಿಷ್ಯ ಎಲ್ಲವನ್ನೂ ಬಲ್ಲವರು. ಇಂಥ ಒಬ್ಬ ಅಪರೂಪದ ವ್ಯಕ್ತಿಯನ್ನ ಗುರ್ತಿಸೋಕೆ ಅವ್ರಿಗಿಂತ ಸರಿಹೊಂದುವವರು ಬೇರೆ ಯಾರಿದ್ರು ಹೇಳಿ? ಹಾಗಾದ್ರೆ ನಾರದರ ಉತ್ತರ ಏನಾದಿತ್ತು? ವಾಲ್ಮೀಕಿಯವರ ಮುಂದೆ ಅವರು ಇಕ್ಷ್ವಾಕು ವಂಶದ ಒಬ್ಬ ವ್ಯಕ್ತಿಯ ಸಂಪೂರ್ಣ ಚಿತ್ರಣವನ್ನೇ ತೆರೆದಿಟ್ರು. ಆ ವ್ಯಕ್ತಿಯ ಹೆಸರು ರಾಮ. ನಾರದರು ರಾಮನ ವರ್ಣನೆಯನ್ನ ಶುರು ಮಾಡೋದೇ ಅವನ ದೈಹಿಕ ರೂಪದಿಂದ. ಯಾಕೆ ಗೊತ್ತಾ? ಯಾಕೆಂದ್ರೆ ಅವನ ಹೊರಗಿನ ರೂಪ ಅವನ ಒಳಗಿನ ಗುಣಗಳ ಒಂದು ಕನ್ನಡಿ ಇದ್ದ ಹಾಗೆ. ಅವನ ದೇಹ ಹೇಗಿತ್ತು ಅಂದ್ರೆ ತುಂಬ ಎತ್ತರವೂ ಅಲ್ಲ, ತೀರಾ ಕುಳ್ಳುಗೂ ಅಲ್ಲ. ಪ್ರತಿಯೊಂದು ಅಂಗಾಂಗಗಳು ಸಮ ಪ್ರಮಾಣದಲ್ಲಿತ್ತು. ಮೈಬಣ್ಣವಂತೂ ಹೊಳೀತಿತ್ತು. ಟೀಕ್ ಅದೇ ರೀತಿ ಅವನ ಆಂತರಿಕ ಸ್ವಭಾವ ಕೂಡ ಅಷ್ಟೇ ಬ್ಯಾಲೆನ್ಸ್ಡ್ ಆಗಿತ್ತು. ಸ್ಥಿರವಾದ ಮನಸ್ಸು, ತೇಜಸ್ಸು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಇಂದ್ರಿಯಗಳ ಮೇಲೆ ಸಂಪೂರ್ಣ ಹಿಡಿತ. ಇನ್ನು ಅವನ ವೀರ ಲಕ್ಷಣಗಳು, ಅವು ಅವನ ಶಕ್ತಿಯನ್ನ ಜಗತ್ತಿಗೆ ಸಾರಿ ಹೇಳ್ತಿದ್ವು. ವಿಶಾಲವಾದ ಎದೆ, ಮೊಣಕಾಲುದ್ದದ ತೋಳುಗಳು, ಸುಂದರವಾದ ಹಣೆ, ಜೊತೆಗೆ ವಿಶಾಲವಾದ ಕಣ್ಣುಗಳು. ಕೈಯಲ್ಲೊಂದು ದೊಡ್ಡ ಬಿಲ್ಲು ಹಿಡಿದು ನಿಂತರೆ ಸಾಕು, ಅವನ ಮುಂದೆ ನಿಲ್ಲೋ ಶತ್ರುಗಳಿಗೆ ಸರ್ವನಾಶ ಗ್ಯಾರಂಟಿ. ಇದು ಸುಮ್ನೆ ಒಂದು ರೂಪ ಅಲ್ಲ, ಇದು ಅವನ ಪರಾಕ್ರಮದ ಸಿಂಬಲ್. ಓಕೆ, ದೈಹಿಕ ರೂಪ ಆಯ್ತು. ಆದ್ರೆ ಒಬ್ಬ ವ್ಯಕ್ತಿಯನ್ನ ನಿಜವಾದ ಲೀಡರ್ ಆಗಿ ಮಾಡೋದು ಅವನ ಮನಸ್ಸು ಮತ್ತು ಚಾರಿತ್ರ್ಯ ಅಲ್ವಾ? ಬನ್ನಿ ಈಗ ಆ ಗುಣಗಳ ಬಗ್ಗೆ ನೋಡೋಣ. ರಾಮನ ಎಲ್ಲ ಗುಣಗಳಿಗೂ ಫೌಂಡೇಶನ್ ಯಾವುದು ಅಂದ್ರೆ ಒಂದೇ ಒಂದು ಪದ: ಧರ್ಮಜ್ಞ. ಧರ್ಮಜ್ಞ ಅಂದ್ರೆ ಧರ್ಮವನ್ನ ಬಲ್ಲವನು, ತನ್ನ ಕರ್ತವ್ಯ ಏನು ಅಂತ ಸರಿಯಾಗಿ ತಿಳಿದವನು. ಅವನ ಪ್ರತಿಯೊಂದು ನಿರ್ಧಾರ, ಪ್ರತಿಯೊಂದು ಕೆಲ್ಸ ಎಲ್ಲವೂ ಈ ಧರ್ಮದ ತಳಹದಿ ಮೇಲೇನೆ ಇರ್ತಿತ್ತು. ಮತ್ತು ಅದರ ಒಂದೇ ಗುರಿ: ಪ್ರಜೆಗಳ ಕಲ್ಯಾಣ. ಅವನ ಚಾರಿತ್ರ್ಯದ ಆಳ ನೋಡಿದೆ ಇನ್ನೂ ಆಶ್ಚರ್ಯ ಆಗತ್ತೆ. ಕೊಟ್ಟ ಮಾತನ್ನ ಯಾವತ್ತೂ ತಪ್ಪಿತ್ತಿರಲಿಲ್ಲ. ಅವನ ಜ್ಞಾಪಕ ಶಕ್ತಿ ಅಸಾಧಾರಣವಾಗಿತ್ತು. ತನಗ ಕೆಟ್ಟದ್ದು ಮಾಡ್ದವರಿಗೂ ಒಳ್ಳೆಯದನ್ನೇ ಬಯಸ್ತಿದ್ದ. ಅದಕ್ಕೇನೆ ಅವನು ಎಲ್ಲರಿಗೂ ಪ್ರೀತಿಪಾತ್ರನಾಗಿದ್ದ. ಎಂಥ ದೊಡ್ಡ ದುಃಖ ಬಂದ್ರೂ ಅವನ ಮನಸ್ಸು ಅಲುಗಾಡ್ತಿರ್ಲಿಲ್ಲ. ಅಷ್ಟೇ ಅಲ್ಲ, ಎಲ್ಲ ಶಾಸ್ತ್ರಗಳಲ್ಲೂ ಪಂಡಿತ, ಬಿಲ್ಲುಗಾರಿಕೆಯಲ್ಲಂತೂ ನಿಪುಣ. ಅವನ ಅತಿ ಮುಖ್ಯವಾದ ಗುಣಗಳಲ್ಲಿ ಒಂದು ಆತ್ಮಸಂಯಮ. ಅವನು ಕೋಪವನ್ನ ಸಂಪೂರ್ಣವಾಗಿ ಗೆದ್ದವನು. ಆದ್ರೆ ಇಲ್ಲೊಂದು ಅದ್ಭುತವಾದ ಟ್ವಿಸ್ಟ್ ಇದೆ. ಅವನ ಸಂಯಮ ಅಂದ್ರೆ ಅದು ದೌರ್ಬಲ್ಯ ಖಂಡಿತ ಅಲ್ಲ. ಯಾಕಂದ್ರೆ ಅವನಿಗೆ ಕೋಪ ಬಂದ್ರೆ ಅವನು ಸರ್ವನಾಶಕ ಅಗ್ನಿಯಂತೆಯೇ ಆಗ್ತಿದ್ದ. ಇದೇನನ್ನ ತೋರ್ಸುತ್ತೆ ಅಂದ್ರೆ ಅವನ ಹತ್ರ ಅಪಾರವಾದ ಶಕ್ತಿ ಇತ್ತು, ಆದ್ರೆ ಅದರ ಮೇಲೆ ಅವನಿಗೆ ಸಂಪೂರ್ಣ ಹಿಡಿತವೂ ಇತ್ತು. ನೋಡಿ,
ರಾಮನ ಗುಣಗಳನ್ನ ಬರೀ ಸಾಮಾನ್ಯ ಮಾತುಗಳಲ್ಲಿ ವಿವರಿಸೋಕೆ ಸಾಧ್ಯನೇ ಇಲ್ಲ. ಅದು ಸಾಕಾಗಲ್ಲ. ಅದಕ್ಕೆ ನಾರದರು ಅವನ ಹಿರಿಮೆಯನ್ನ ವರ್ಣಿಸೋಕೆ ದೈವಿಕ ಮತ್ತು ನೈಸರ್ಗಿಕ ಶಕ್ತಿಗಳ ಹೋಲಿಕೆಯನ್ನೇ ತರ್ತಾರೆ. ಅವನ ಗುಣಗಳು ಎಷ್ಟೊಂದು ದೊಡ್ಡವು ಅಂತ ಒಮ್ಮೆ ಕಲ್ಪನೆ ಮಾಡ್ಕೊಳ್ಳಿ. ಅವನ ಆಲೋಚನೆಯ ಆಳ ಒಂದು ಸಾಗರದಷ್ಟು, ಅವನ ಧೈರ್ಯ ಹಿಮಾಲಯ ಪರ್ವತದಷ್ಟು ಅಚಲ. ಇವು ಸುಮ್ಮನೆ ಹೋಲಿಕೆಗಳಲ್ಲ, ಇವು ಅವನ ವ್ಯಕ್ತಿತ್ವದ ಅಗಾಧತೆಯನ್ನ ಅಳಿಯೋಕ್ಕಿಟ್ಟಿರೋ ಮಾಪಕಗಳು. ಇನ್ನೂ ಬರೋದು ಈ ಹೋಲಿಕೆಗಳ ಕ್ಲೈಮ್ಯಾಕ್ಸ್. ನಾರದರು ಹೇಳ್ತಾರೆ, ಪರಾಕ್ರಮದಲ್ಲಿ ಅವನು ವಿಷ್ಣುವಿಗೆ ಸಮಾನ, ನೋಟದಲ್ಲಿ ಚಂದ್ರನ ಹಾಗೆ ತಂಪು, ಆದ್ರೆ ಕೋಪ ಬಂದ್ರೆ ಪ್ರಳಯದ ಅಗ್ನಿ, ಕ್ಷಮೆಯಲ್ಲೋ ಭೂಮಿಯಷ್ಟು ಸಹನೆ, ದಾನ ಮಾಡೋದ್ರಲ್ಲಿ ಸಾಕ್ಷಾತ್ ಕುಬೇರನೆ, ಸ್ಥಿರತೆಯಲ್ಲಾದ್ರೋ ಸೂರ್ಯನಿದ್ದ ಹಾಗೆ. ನೋಡಿ, ಪ್ರತಿಯೊಂದು ಹೋಲಿಕೆ ಕೂಡ ಅವನನ್ನ ಪ್ರಕೃತಿಯ ಒಂದು ದೊಡ್ಡ ಶಕ್ತಿಯ ಜೊತೆ ಅಥವಾ ದೈವಿಕ ಶಕ್ತಿಯ ಜೊತೆ ಜೋಡಿಸ್ತೆ. ಅವನನ್ನ ಸಾಮಾನ್ಯ ಮನುಷ್ಯನ ಮಟ್ಟದಿಂದ ಮೇಲೆತ್ತುತ್ತೆ. ಪರಿಪೂರ್ಣತೆಯ ಇಡೀ ಚಿತ್ರಣವನ್ನ ನೋಡಿದಾಗ ಕೊನೆಗೆ ಉಳಿಯೋದು ಒಂದೇ ಒಂದು ಸ್ಪಷ್ಟವಾದ ತೀರ್ಮಾನ. ರಾಮನಲ್ಲಿ ಇಷ್ಟೆಲ್ಲ ಸದ್ಗುಣಗಳು ಇದ್ದಿದ್ರಿಂದ ಫಲಿತಾಂಶ ತುಂಬಾನೇ ಸ್ಪಷ್ಟವಾಗಿತ್ತು. ಜನರ ಒಳಿತಿಗಾಗಿ ರಾಜ ದಶರಥ ತನ್ನ ಈ ಮಗನನ್ನೇ ಉತ್ತರಾಧಿಕಾರಿಯಾಗಿ ಆಯ್ಕೆ ಮಾಡಿದ. ನಿಜ, ಇದಕ್ಕಿಂತ ಉತ್ತಮವಾದ ಆಯ್ಕೆ ಇರೋಕೆ ಸಾಧ್ಯನೇ ಇರ್ಲಿಲ್ಲ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ಸಾವಿರಾರು ವರ್ಷಗಳ ಹಿಂದಿನ ಪರಿಪೂರ್ಣತೆಯ ಈ ಬ್ಲೂ ಪ್ರಿಂಟ್ ಇವತ್ತಿನ ನಮ್ಮ ಜಗತ್ತಿಗೆ ಏನನ್ನ ಹೇಳ್ಬಹುದು? ಧರ್ಮ, ಸಂಯಮ, ಶಕ್ತಿ ಮತ್ತೆ ಕರುಣೆ, ಈ ಬ್ಯಾಲೆನ್ಸ್ ಇವತ್ತಿಗೂ ಮುಖ್ಯನಾ? ಬಹುಶಃ ಈ ಪ್ರಾಚೀನ ಆದರ್ಶಗಳ ಬಗ್ಗೆ ನಾವು ಮತ್ತೆ ಮತ್ತೆ ಯೋಚಿಸೋದೇ ನಮ್ಮನ್ನು ನಾವು ಉತ್ತಮಪಡಿಸಿಕೊಳ್ಳೋಕೆ ಇಡೋ ಮೊದಲ ಹೆಜ್ಜೆ ಆಗಿರ್ಬೋದು ಅಲ್ವಾ?